ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು ಒಳ ಮೀಸಲಾತಿಯ ವಿಚಾರವಾಗಿ ಅನೇಕ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ವಿಶೇಷವಾಗಿ ನನ್ನ ವಾದ ಇದೆ. ನಿನ್ನೆ ನಂದಿ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟ್ನಲ್ಲಿ ವಿಶೇಷವಾಗಿ ಒಳ ಮೀಸಲಾತಿಯ ಬಗ್ಗೆ ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಸಮೀಕ್ಷೆ ನಡೆಯುವ ವಿಚಾರದಲ್ಲಿ ಚರ್ಚೆ ಆಗಿದೆ, ಗೊಂದಲ ಆಗಿದೆ. ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದ ಮಹದೇವಪ್ಪನವರು ಮತ್ತು KH ಮುನಿಯಪ್ಪನವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಒಳ ಮೀಸಲಾತಿ ಸಮೀಕ್ಷೆ, ಜಾತಿ ಗಣತಿ ಸಹಕಾರ ಸಿಗ್ತಾ ಇಲ್ಲ ಅಂತ ಪದವನ್ನು ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡೋದ್ರಿಂದ ಭಾಳ ಗೊಂದಲಗಳು ಮತ್ತು ಒಳ ಮೀಸಲಾತಿ ಜಾರಿಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದೆ. 30 ವರ್ಷಗಳ ಮಾದಿಗ ಸಮುದಾಯದ ಹೋರಾಟಕ್ಕೆ ಸಾಮಾಜಿಕ ನ್ಯಾಯ ಕೊಡುವ ದಿಕ್ಕನ್ನು ತಪ್ಪಿಸ್ತಾ ಇತ್ತೆ ಅನ್ನೋ ಒಂದು ವಿಚಾರಕ್ಕೆ ಅನೇಕ ದಾಖಲೆಗಳು, ಮಾಹಿತಿಗಳು ನಮ್ಮ ಕಣ್ಮುಂದೆ ಬರ್ತದೆ. ಇತ್ತೀಚೆಗೆ ನಾವು ಎಲ್ಲ ವರದಿಗಳನ್ನು ನೋಡಿದ್ದೀವಿ. ಕಾಂತರಾಜು ವರದಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರು 1,09,00,000 ಇದ್ದಾರೆ ಅಂತ 2010ಕ್ಕೆ. 2015ಕ್ಕೆ ನಾವು ಗಣನೆಗೆ ತೆಗೆದುಕೊಂಡ್ರೆ 1,20,00,000 ಪರಿಶಿಷ್ಟ ಜಾತಿಯವರು ಕರ್ನಾಟಕದ ರಾಜ್ಯದಲ್ಲಿ ಇರಬಹುದು ಅಂತ ಅಂಕಿಅಂಶಗಳ ರಾಜ್ಯ ಸರ್ಕಾರದ ಊಹೆ ಮತ್ತು ಅಂಕಿಅಂಶಗಳು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 91% ಗ್ರಾಮೀಣ ಪ್ರದೇಶದಲ್ಲಾಗಿದೆ ಅಂತ ಒಂದು ಕಡೆ ಹೇಳ್ತಾರೆ. BBMP ವ್ಯಾಪ್ತಿಯಲ್ಲಿ 2011ರ ಜನಗಣತಿಯ ಅಂತೆ BBMP ವ್ಯಾಪ್ತಿಯಲ್ಲಿ 9,46,000 ಜನ ಇದ್ದಾರೆ ಅಂತ ಒಂದು ಭಾಗ ಚರ್ಚೆಯನ್ನು ಮಾಡ್ತಾರೆ. ಅದೇ BBMP ವ್ಯಾಪ್ತಿಯಲ್ಲಿ 2025ಕ್ಕೆ 13,60,000 ಪರಿಶಿಷ್ಟ ಜನ ಇದ್ದಾರೆ ಅಂತೇಳಿ ಅವರ ಇವತ್ತಿನ ಸಮೀಕ್ಷೆ ಅಂತೆ 51%, 2011ನೇ ಜನಗಣತಿಗೆ 51% ಆಗಿದೆ ಅಂತೇಳಿ, ಅಥವಾ ಇವತ್ತಿನ ಅವರ ಅಪೇಕ್ಷೆ ಅಂದರೆ ನಿರೀಕ್ಷೆಗೆ ತಕ್ಕಂತೆ 2025ಕ್ಕೆ ಬೆಂಗಳೂರಿನಲ್ಲಿ 13,60,000 ಜನ ಇದ್ದಾರೆ ಅಂದರೆ 72%. ಇಡೀ ರಾಜ್ಯವನ್ನು ನೋಡಿದಾಗ ಕೇವಲ 72% ಆಗಿರೋ ರಾಜ್ಯವನ್ನು ನೋಡಿದಾಗ 91, 51 ಅಲ್ಲ, ಒಟ್ಟಾರೆ ಕರ್ನಾಟಕ ರಾಜ್ಯ ಸಮೀಕ್ಷೆ ಆಗಿರೋದು ಕೇವಲ 71% ನಾವು ನೋಡ್ತಾ ಇದ್ದೇವೆ. ಈ ದಿಕ್ಕಿನಲ್ಲಿ ಒಂದೊಂದು ಮಾಹಿತಿಯನ್ನು ನನಗೆ ಗಾಬರಿಯಾಗಿದ್ದು, ಏನಿವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು 28ರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದಾರೆ. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರೇ ಒಂದು ಹೇಳ್ತಾರೆ, ಮಾಹಿತಿಯನ್ನು ಹೇಳ್ತಾರೆ. ಇವತ್ತಿಗೆ 2021ಕ್ಕೆ 28, 29ಕ್ಕೆ ಸಮೀಕ್ಷೆಯಲ್ಲಿ 8 ಲಕ್ಷ ಪರಿಶಿಷ್ಟ ಜಾತಿಯವರು ಮತ್ತೆ AKAD ಅಂತ ನಮೂದು ಮಾಡಿದ್ದಾರೆ. ರಾಜ್ಯ ಸರ್ಕಾರವನ್ನು ಮಾಹಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿ ವರ್ಗಗಳ ಇಂಪಿರಿಕಲ್ ಡೇಟಾ ರೀತಿಯಲ್ಲಿ ಯಾವ್ಯಾವ ಜಾತಿಯವರು ಉದ್ಯೋಗವನ್ನು ಪಡೆದಿರೋ ಮಾಹಿತಿಯನ್ನು ಕೇಳಿದರೆ ಅಲ್ಲಿ 25% ಅಧಿಕಾರಿಗಳು ಮತ್ತೆ ಮೂಲ ಜಾತಿಯನ್ನು ನಮೂದಿಸಿಲ್ಲ, ಮತ್ತೆ AKAD ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಎಲೆಕ್ಷನ್ ಕಮಿಷನ್ನಲ್ಲಿ ಮೂಲ ಜಾತಿಯ ಬಗ್ಗೆ ನಾನು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಾನು ವರದಿಯನ್ನು ಕೊಡಬೇಕು, ಒಳ ಮೀಸಲಾತಿ ಕೊಡಬೇಕಂತ ಹೇಳಿದಾಗ ಹೋಮೋಜಿನಿಯಸ್ ಅನ್ನು ಗುಂಪು ಮಾಡಬೇಕಂತೇಳಿ ಒಳ ಮೀಸಲಾತಿ ಯಾವ ಆಧಾರದ ಮೇಲೆ ಕೊಡಬೇಕಂತ ಮಾಹಿತಿಯನ್ನು ಎಲೆಕ್ಷನ್ ಕಮಿಷನ್ನಲ್ಲೂ ಮೂಲ ಜಾತಿಯನ್ನು ಕೊಡಿದಾಗ ಅವರು ಸಹ 100ಕ್ಕೆ 90% AKADಯನ್ನು ನಮೂದು ಮಾಡಿ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ನಾನು ಒಳ ಮೀಸಲಾತಿ ಹೋಮೋಜಿನಿಯಸ್ಸನ್ನು ಡಿಕ್ಲೇರೇಷನ್ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕಂತೇಳಿ ನಾಗಮೋಹನ್ ದಾಸ್ ಅವರೇ ಅನುಮಾನಾಸ್ಪದವಾಗಿ ಪದಗಳನ್ನು ಹೇಳಿರೋದ್ರಿಂದ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಗೆ ಇನ್ನು 27 ದಿನ ಕಳೆದರೆ 1 ವರ್ಷ ಆಗ್ತದೆ ಜಡ್ಜ್ಮೆಂಟ್ಗೆ. ಸಿದ್ದರಾಮಯ್ಯನವರ ಮನಸ್ಥಿತಿ, ಮಹದೇವಪ್ಪನವರ ಮನಸ್ಥಿತಿ, ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಅನೇಕ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಒಳ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ, ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ 30 ವರ್ಷಗಳ ಮಾದಿಗ ಹೋರಾಟಕ್ಕೆ ನ್ಯಾಯ ಸಿಗದಲ್ಲ ಅನುಮಾನ ನಮಗಿರೋದ್ರಿಂದ ಈಗಾಗಲೇ ನಮ್ಮ ಸನ್ಮಾನ್ಯ ಗೋವಿಂದ ಕಾರಜೋಳ ಹೇಳುವ ರೀತಿಯಲ್ಲಿ ಬಹುಶಃ ನಮಗೆ ಅಪೇಕ್ಷೆ ಇದೆ. ನಿಮ್ಮ ಗೊಂದಲಗಳ ಮಧ್ಯೆ ನಾವು ಒಳ ಮೀಸಲಾತಿ ಕೊಡಿ ಅಂತ ಕೇಳೋದಕ್ಕಿಂತ ಬದಲಾಗಿ
ಕರ್ನಾಟಕ ರಾಜ್ಯದಲ್ಲಿ ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕಂತೇಳಿ ಒತ್ತಾಯವನ್ನು ಸಮಾಜದ ಮಾದಿಗ ಸಮುದಾಯದ ಪರವಾಗಿ ಒತ್ತಾಯವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ಮಾಧ್ಯಮ ಮುಖಾಂತರ. ಕಾರಣ ಮಾಧುಸ್ವಾಮಿ ಅವರು ಇರ್ಬೋದು ಅಥವಾ ಸದಾಶಿವ ಆಯೋಗ ಇರ್ಬೋದು, ಎಲ್ಲ ಕಮಿಷನ್ ರಿಪೋರ್ಟ್ಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ 6% ಕೊಡಬೇಕಂತೇಳಿ ಒಳ ಮೀಸಲಾತಿ ರೆಕಮೆಂಡೇಶನ್ ಮಾಡಿರೋದ್ರಿಂದ ಮತ್ತೆ ಒತ್ತಾಯ ಮಾಡ್ತೇವೆ. ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕಲ್ಲಿ ಮಾಧ್ಯಮದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇವೆ. ಈ 15 ದಿನಗಳ ಒಳಗಡೆ ತಾವೇನು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ರೀತಿ ಜಡ್ಮೆಂಟನ್ನು ಕೊಡದ ಹೋದರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಹಕಾರ ಚಳವಳಿ ಮತ್ತು ಜಾರಿ ಮಾಡದೆ ಹೋದರೆ ಈ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಚಳವಳಿ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಅಂತೇಳಿ ತಮ್ಮ ಮುಖ್ಯವಾಗಿ ಇಷ್ಟಪಡ್ತೇವೆ.